ಅಭಯಕಾಗಾರ ನಿನ್ನ ನಾಮವು ನನ್ನ ರಕ್ಷೆಯು ಅಭಯಕಾಗಾರ 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 ನಿನ್ನ ನಾಮವು ನನ್ನ ರಕ್ಷೆಯು ಅಭಯಕಾಗಾರ 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 ನಿನ್ನ ವಾಕ್ಯವು ನನಗೆ ದೀಪವು ನಿನ್ನ ವಾಕ್ಯವು ನನಗೆ ದೀಪವು ಬಾಳಿಗಾದಾರ 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 ನಿನ್ನ ವಾಕ್ಯವು ನನಗೆ ದೀಪವು ಬಾಳಿಗಾದಾರ 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 Hallelujah, hallelujah, hallelujah. Yesue, Jesus, Yesue. Apa tande, Yesue, Yesue, Jesus. Abba Bapa, Abba Bapa, Apa Tande, E Pavitra Atmiya, E Pavitra Atmiya, O Pavitra Atmare, O Pavitra Atmare, ಹಿಡಿದು ಬನ್ನಿ ಈ ರಾತ್ರಿ ಆರಾಧನೆ ಹಿಡಿದು ಬನ್ನಿ ಪವಿತ್ರ ಆತ್ಮರೇ, ಓ ಶಕ್ತಿಯ ಪವಿತ್ರ ಆತ್ಮರೇ ಹಿಡಿದು ಬನ್ನಿ, ನಮ್ಮನ್ನು ಬಲಪಡಿಸಲು ಬನ್ನಿರಿ, ನಮ್ಮನ್ನು ದೃಢಪಡಿಸಲು ಬನ್ನಿರಿ. ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಮಕ್ಕಳ ಮೇಲೆ, ಈ ಎಲ್ಲ ಮಕ್ಕಳ ಜೀವಿತದ ಮೇಲೆ, ಈ ಮಕ್ಕಳ ಜೀವಿತದಲ್ಲಿರುವಂತಹ ಕುಟುಂಬದಲ್ಲಿರುವಂತಹ ಎಲ್ಲ ಪ್ರತಿನಿಧಿಗಳ ಮೇಲೆ ಇಳಿದು ಬನ್ನಿರಿ, ಇಳಿದು ಬನ್ನಿರಿ, ಇಳಿದು ಬನ್ನಿರಿ. ನಿನ್ನ ದೇಹವು ನನ್ನ ಭೋಜನ ಆತ್ಮಕಾದಾರ, ನಿನ್ನ ದೇಹವು ನನ್ನ ಭೋಜನ ಆತ್ಮಕಾದಾರ, 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 ಆತ್ಮಕಾದಾರ. ನಿನ್ನ ಪ್ರೇಮವು ನನಗೆ ಸ್ಫೂರ್ತಿಯು ಸ್ನೇಹಕ್ಕಾದಾರ, ನಿನ್ನ ಪ್ರೇಮವು ನನಗೆ ಸ್ಫೂರ್ತಿಯು ಸ್ನೇಹಕ್ಕಾದಾರ, ಸ್ನೇಹಕ್ಕಾದಾರ, ಸ್ನೇಹಕ್ಕಾದಾರ,
ಸ್ನೇಹಕ್ಕಾಧಾರ. ಹೌದು ಪ್ರಿಯರೇ, ಆತನ ಪ್ರೇಮವು ನಮಗೆ ಸ್ಫೂರ್ತಿಯಾಗಿದೆ, ಸ್ನೇಹಕ್ಕೆ ಆಧಾರವಾಗಿದೆ. ಆತನ ಪೂಜೆಯು ನನ್ನ ಭಾಗ್ಯಕ್ಕೆ, ನನ್ನ ಭಾಗ್ಯವಾಗಿದೆ, ನನ್ನ ಸ್ವರ್ಗಕ್ಕೆ ದ್ವಾರವಾಗಿದೆ. ಪ್ರಿಯರೇ, ಶಿಲುಬೆ ಆರಾಧನೆಯಲ್ಲಿ ಪ್ರಭು ಯೇಸುವನ್ನು ನಾವು ಆರಾಧಿಸುತ್ತಾ ಇದ್ದೇವೆ. ಜೀವಂತ ನಿಜ ದೇವರನ್ನು ನಾವು ಆರಾಧಿಸುತ್ತಾ ಇದ್ದೇವೆ. ಜೀವಂತ ನಿಜ ದೇವರ ಮಕ್ಕಳಾಗಿ ನಾವು ಆರಾಧಿಸುತ್ತಾ ಇದ್ದೇವೆ. ನಾವು ಕೂಗುವ ಸ್ವರ, ಆ ಬಾರ್ತಿಮಿಯೋಸನೆಂದು ನಾವು ಕೂಗುವ ಸ್ವರ ನಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ಉದಯಿಸುವಂತದ್ದಾಗಿದೆ. ಪ್ರಿಯರಿಂದ ನಾವು ಈ ಆರಾಧನೆಯನ್ನು ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಸಮರ್ಪಿಸುತ್ತೇವೆ, ಎಲ್ಲ ತಾಯಂದಿರಿಗಾಗಿ ಸಮರ್ಪಿಸುತ್ತೇವೆ, ಎಲ್ಲ ಪತ್ನಿಯರಿಗಾಗಿ ಸಮರ್ಪಿಸುತ್ತೇವೆ. ಹೆಣ್ಣು ಕುಟುಂಬಕ್ಕೆ ಕಣ್ಣು ಎಂದು ಹೇಳುವ ಹಾಗೆ ಇಂದು ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಆರಾಧನೆಯನ್ನು ಸಮರ್ಪಿಸುವಂತಹ ಗಳಿಗೆ. ಹೌದು ಪ್ರಿಯರೇ, ನಾನು ನೋಡ್ತೇವೆ ಎಷ್ಟೋ ಜನ ತಾಯಂದಿರು, ಹೆಣ್ಣು ಮಕ್ಕಳು, ವಯಸ್ಸಾದವರು ಇವತ್ತು ಈ ಕೊರೋನಾ ವೈರಸ್ಗಾಗಿ ತುಂಬಾ ಭಯ ಪಡುತ್ತಾ ಇದ್ದಾರೆ. ರಾತ್ರಿ ಎಲ್ಲ ನಿದ್ರೆ ಮಾಡುತ್ತಾ ಇಲ್ಲ. ಅಯ್ಯೋ ನನಗೇನಾಗುತ್ತದೋ, ಅಯ್ಯೋ ನನಗೇನಾಗುತ್ತದೋ, ಅಯ್ಯೋ ನನಗೇನು ಸಂಭವಿಸುತ್ತದೋ. ಕೆಮ್ಮು ಬಂದರೆ ಸಾಕು, ದಮ್ಮು ಬಂದರೆ ಸಾಕು, ಜ್ವರ ಬಂದರೆ ಸಾಕು, ನೆಗಡಿ ಬಂದರೆ ಸಾಕು, ಭಯ ಭಯ, ನಾನು ಸತ್ತು ಹೋಗುತ್ತೇನಾ, ನಾನು ಸತ್ತು ಹೋಗುತ್ತೇನಾ ಎಂಬ ಭಯದಲ್ಲಿ ಚಿಂತೆಗೊಳಗಾಗಿದ್ದಾರೆ. ಸಮರ್ಪಿಸಬೇಕು, ಸಮರ್ಪಿಸಬೇಕು. ಯಾವ ಭಯವೇ ಇದ್ದರೂ ನೀನು ನಿನ್ನ ಯೇಸುವನ್ನು ಆಶ್ರಯಿಸಿಕೊಳ್ಳುವಾಗ ನಿನಗೆ ಯಾವ ಭಯವೂ ಬೇಕಿಲ್ಲ. ಮರಣದ ಭಯ, ಕುಟುಂಬದಲ್ಲಿ ಹೆಂಡತಿಯಾದಂಥವಳು, ತಾಯಿಯಾದವಳು ಒಂದು ಕಣ್ಣು, ಅಯ್ಯೋ ನಾನು ಸತ್ತು ಹೋದರೆ, ಆಕೆ ಸತ್ತು ಹೋದರೆ, ನಾವು ನೋಡಿ ಒಂದು ತಾಯಿಯಾದವಳು ಸತ್ತು ಹೋದರೆ ಕುಟುಂಬದಲ್ಲಿ ಗಂಡನಿಗೆ ಊಟ ಸಿಕ್ಕುವುದಿಲ್ಲ, ಮಕ್ಕಳಿಗೆ ಊಟ ಸಿಕ್ಕುವುದಿಲ್ಲ, ವಯಸ್ಸಾದವರಿಗೆ ಊಟ ಸಿಕ್ಕುವುದಿಲ್ಲ. ಆ ಮನೆ ಕತ್ತಲೆಯಾಗಿ ಇರುತ್ತದೆ. ಆ ತಾಯಿಯ ಸ್ಥಾನವನ್ನು ಅಲಂಕರಿಸಿಕೊಂಡಂತಹ ಮಗಳ ಪ್ರೀತಿ ಆ ಕುಟುಂಬಕ್ಕೆ ಚಪ್ಪರವಾಗಿರುವಾಗ, ಆ ಹೆಂಡತಿಯನ್ನ, ತಾಯಿಯನ್ನು ಕಳೆದುಕೊಳ್ಳುವಾಗ ಆ ಕುಟುಂಬ ಕತ್ತಲೆಯಾಗಿ ಹೋಗುತ್ತದೆ. ಎಷ್ಟೋ ಜನ ಮಕ್ಕಳು ಅನಾಥರಾಗಿ ಹೋಗುತ್ತಾರೆ, ನಿರ್ಗತಿಕರಾಗಿ ಹೋಗುತ್ತಾರೆ, ನಿರ್ಗತಿಕರಾಗಿ ಹೋಗುತ್ತಾ ಇದ್ದಾರೆ, ಹೋಗಿಬಿಟ್ಟಿದ್ದಾರೆ. ಎಷ್ಟೋ ಜನ ಇಂದು ಕೋವಿಡ್ ನಿಮಿತ್ತವಾಗಿ, ಪಾಸಿಟಿವ್ ನಿಮಿತ್ತವಾಗಿ ಐಸಿಯುಲ್ಲಿ, ವೆಂಟಿಲೇಟರ್ಗಳಲ್ಲಿದ್ದಾರೆ, ಮನೆಗಳಲ್ಲಿದ್ದಾರೆ, ಚಿಕಿತ್ಸೆಗೆ ಹೋಗದೆ. ಪ್ರಿಯರೇ, ನಾವು ನೋಡುತ್ತಾ ಇದ್ದೇವೆ, ಈಗ ಇನ್ನು ಮತ್ತೊಂದು ಹೊಸತು ಬಂದಿದೆ. ಯೆಲ್ಲೋ ಫಂಗಸ್, ಬ್ಲಾಕ್ ಫಂಗಸ್ ಆಯ್ತು, ವೈಟ್ ಫಂಗಸ್ ಆಯ್ತು, ಈಗ ಯೆಲ್ಲೋ ಫಂಗಸ್. ಒಂದು ಕಣ್ಣಿನಿಂದ ಪ್ರಾರಂಭ, ಒಂದು ಹೊಟ್ಟೆಯಿಂದ ಪ್ರಾರಂಭ, ಇನ್ನೊಂದು ಶ್ವಾಸಕೋಶದಿಂದ ಪ್ರಾರಂಭ. ಹೀಗೆ 3 ಸೋಂಕುಗಳು ಪ್ರಾರಂಭವಾಗಿದೆ. ಒಂದು ಹೆಣ್ಣು ಮಕ್ಕಳಲ್ಲಿ, ಇನ್ನೊಂದು ಮಕ್ಕಳಲ್ಲಿ, ಇನ್ನೊಂದು ಎಲ್ಲ ಜನರಲ್ಲಿ. ಇನ್ನು ಎಷ್ಟು ಪಾರ್ಕ್ ಬರ್ತದೆ ನಮಗೆ ಗೊತ್ತಿಲ್ಲ. ಏನೇ ಬರಲಿ, ಹೇಗೆ ಬರಲಿ, ಎಷ್ಟು ವಿಧವಾದ ಭಯಂಕರವಾದ ಕೊರೋನಾ ವೈರಸ್ ನಮ್ಮ ಮುಂದೆ ಬಂದರೂ ನಾವು ಯೇಸು ಕ್ರಿಸ್ತರನ್ನು ನಾವು ಅವಲಂಬಿಸಿಕೊಂಡರೆ ಅದು ನಮ್ಮನ್ನು ಬಿಟ್ಟು ಹೋಗಬಹುದು, ಹೋಗುತ್ತದೆ. ಪ್ರಭು ಯೇಸುವಿನ ಮಹಿಮೆಗಾಗಿ ಈ ಲೋಕದಲ್ಲಿ ಜೀವಿಸಲು ದೇವರು ಅನುವು ಮಾಡಿಕೊಡುವುದಾದರೆ ಖಂಡಿತವಾಗಿ ಅದು ನಮ್ಮ ಮುಂದೆ ಬರುವುದಿಲ್ಲ. ಬಂದರೂ ಅದನ್ನು ಜಯಿಸುವ ಶಕ್ತಿಯನ್ನು ಕೊಡುತ್ತಾರೆ. ಆದರೆ ಇವತ್ತು ನಾವು ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ, ಎಲ್ಲ ತಾಯಂದಿರಿಗಾಗಿ, ಹೆಂಡತಿಯರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ, ವಯಸ್ಸಾಗಿರುವಂತಹ ಅಜ್ಜಿಯಂದಿರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ಕುಟುಂಬಗಳಲ್ಲಿ ಸಹ ಎಷ್ಟೋ ಜನ ವಯಸ್ಸಾದವರು ಇರಬಹುದು, ಹೆಣ್ಣು ಮಗಳಿರಬಹುದು, ತಾಯಿಯ ಸ್ಥಾನದಲ್ಲಿ ಇರಬಹುದು, ಅಥವಾ ಹೆಂಡತಿಯ ಸ್ಥಾನದಲ್ಲಿ ಇರಬಹುದು. ಅವರೆಲ್ಲರನ್ನ ಯೇಸುವಿನ ಪರಿಶುದ್ಧ ಹೃದಯಕ್ಕೆ ನಾವು ಸಮರ್ಪಿಸೋಣ. ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಸ್ವೀಕಾರದ ಮೂಲಕವಾಗಿ, ದೇವರ ವಾಕ್ಯದ ಶಕ್ತಿಯ ನಿಮಿತ್ತವಾಗಿ ಪ್ರತಿಯೊಬ್ಬರು
ಧೈರ್ಯವನ್ನು ಪಡೆಯುವಂತೆ, ಸೌಖ್ಯವನ್ನು ಪಡೆಯುವಂತೆ ನಾವು ಪ್ರಾರ್ಥಿಸೋಣ. ನಿನ್ನ ರಕ್ತವು ನನಗೆ ಪಾನವು, ದಾಹಕ್ಕಾಧಾರ. ನಿನ್ನ ರಕ್ತವು ನನಗೆ ಪಾನವು, ದಾಹಕ್ಕಾಧಾರ. ದಾಹಕ್ಕಾಧಾರ, 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 ದಾಹಕ್ಕಾಧಾರ. ನಿನ್ನ ರಕ್ತವು ನನಗೆ ಪಾನವು, ದಾಹಕ್ಕಾಧಾರ, ದಾಹಕ್ಕಾಧಾರ. ನಿನ್ನ ರಕ್ತವು ನನಗೆ ಪಾನವು, ದಾಹಕ್ಕಾಧಾರ, ದಾಹಕ್ಕಾಧಾರ. ನಿನ್ನ ನಾಮವು ನನ್ನ ರಕ್ಷೆಯು, ಅಭಯಕ್ಕಾಧಾರ. ನಿನ್ನ ವಾಕ್ಯವು ನನಗೆ ದೀಪವು, ಬಾಳಿಗಾಧಾರ. ಅಭಯಕ್ಕಾಧಾರ, ಬಾಳಿಗಾಧಾರ, ಅಭಯಕ್ಕಾಧಾರ, ಬಾಳಿಗಾಧಾರ. ಅದು ಪ್ರಿಯರೇ, ಸಮರ್ಪಿಸು. ಎಷ್ಟೋ ಜನ ಹೆಣ್ಣು ಮಕ್ಕಳು ಭಯಭ್ರಾಂತಿಯಿಂದ ತುಂಬಿ ಹೋಗಿದ್ದಾರೆ. ಎಷ್ಟೋ ಜನರಿಗೆ ಚಿಕಿತ್ಸೆ ಕೊಡುವವರಿಲ್ಲ. ಒಂದು ಪಕ್ಷ ಚಿಕಿತ್ಸೆ ಕೊಡಲು ಐಸಿಯುಲಿ ಕರೆದುಕೊಂಡು ಹೋದರೂ ಸಹ, ವೆಂಟಿಲೇಟರ್ಗೆ ತೆಗೆದುಕೊಂಡು ಹೋದರೂ ಸಹ ಶವವಾಗಿ ಹೊರಗೆ ಬರುವಂತಹ ಸಾಹಚರ್ಯಗಳು. ಸರಿಯಾದ ಚಿಕಿತ್ಸೆ ಸಿಕ್ಕದ ಕಾರಣ. ಆಗ ಎಷ್ಟೋ ಜನರು ಚಿಕಿತ್ಸೆಗೆ ಒಳಗೋದರೂ ಸಹ ಪತಿಯ ಮುಖವನ್ನ, ಮಕ್ಕಳ ಮುಖವನ್ನ ನೋಡಲು ಸಾಧ್ಯ. ಕಂಗಾಲಾಗಿ ಹೋಗಿದ್ದಾರೆ. ಎಷ್ಟೋ ಜನ ಅಬಲೆ ಹೆಣ್ಣು ಮಕ್ಕಳು ಆಸ್ಪತ್ರೆಗೂ ಸಹ ಹೋಗದೆ ರಸ್ತೆಯಲ್ಲಿ ಅಥವಾ ಮನೆಯಲ್ಲಿ ಕೂತುಕೊಂಡು ದೇವರೇ 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 ಎಂದು ಎಲ್ಲ ಜಾತಿ ಜನಾಂಗದವರು ದೇವರನ್ನು ಅರಸಿ ಪ್ರಾರ್ಥಿಸುತ್ತಾ ಇದ್ದಾರೆ. ಪ್ರಾಣವೆಂಬ ಪಕ್ಷಿ ಹಾರಿ ಹೋಗದೆ ಇರುವಾಗೆ ದೇವರ ಸಾನ್ನಿಧ್ಯವನ್ನು ಬಯಸುತ್ತಾ ಎಷ್ಟೋ ಜನರು ಕೂಗಿ ಕರೆಯುತ್ತಾ ಇದ್ದಾರೆ. ಎಷ್ಟೋ ಜನರು ಆಸ್ಪತ್ರೆಗೆ ಹೋಗಬೇಕೆಂದು ಹೇಳಿ ಹೋದರೂ ಸಹ ಆಸ್ಪತ್ರೆಗೆ ದಾಖಲಾತಿ ಮಾಡಲು ಸ್ಥಳವಿಲ್ಲ. ಸ್ಥಳದ ಅಭಾವ, ಔಷಧಿ ಅಭಾವ, ವೈದ್ಯರ ಅಭಾವ, ಭಯ, ರಸ್ತೆಯಲ್ಲಿ ಭಯ, ಕೆಮ್ಮುವಾಗ ಭಯ, ಜ್ವರ ಎಂದರೆ ಭಯ, ಸೀನುವಾಗ ಭಯ, ಎಲ್ಲ ವಿಧದಲ್ಲಿಯೂ ಭಯ 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 ಕಾಡಿ ಹೋಗಿದೆ. ಸಮರ್ಪಿಸೋಣ ಪ್ರಿಯರೇ. ಎಲ್ಲ ಹೆಣ್ಣು ಮಕ್ಕಳನ್ನ ತಾಯಿಯಂದಿರನ್ನ ಸಮರ್ಪಿಸೋಣ. ಅವರ ಭಯಗಳು ನೀಗಿ ಹೋಗುವಂತೆ, ನನಗೇನೋ ಆಗುವುದಿಲ್ಲ ಎಂಬ ಭಯ ಅವರಲ್ಲಿ ಮೂಡುವಂತೆ ಪ್ರಾರ್ಥಿಸೋಣ. ನನ್ನ ಸಹೋದರ ಸಹೋದರಿ, ಪ್ರಾರ್ಥಿಸು. ನಿನ್ನ ಕಣ್ಣು ಮುಂದೆ ಇರುವಂತಹ ತಾಯಿಯಾಗಿ, ಪತ್ನಿಯಾಗಿ, ಮಗಳಾಗಿ, ವಯಸ್ಸಾಗಿ ಇರುವಂತಹ ಎಲ್ಲರಿಗಾಗಿ ಪ್ರಾರ್ಥಿಸು. ನಿನ್ನ ಬಂಧುಗಳಿಗಾಗಿ, ಮಿತ್ರರಿಗಾಗಿ, ನಿನ್ನ ಸಮೂಹದಲ್ಲಿರುವವರಿಗಾಗಿ, ನಿನ್ನ ವಠಾರದಲ್ಲಿರುವವರಿಗಾಗಿ, ಅಥವಾ ನಿನಗೆ ಕೋವಿಡ್ ಎಂಬುದಾಗಿ ಕೇಳಿದಂತಹ ಪ್ರತಿಯೊಬ್ಬರಿಗಾಗಿ ಸಮರ್ಪಿಸಿ ಪ್ರಾರ್ಥಿಸು. ನನ್ನ ಸಹೋದರಿ ಸಹೋದರ, ನಿನ್ನ ತಾಯಿಗಾಗಿ ಪ್ರಾರ್ಥಿಸು. ಮನವರಿಗೆ ಪ್ರಾರ್ಥಿಸು, ಹೃದಯದಿಂದ ಪ್ರಾರ್ಥಿಸು, ವಿಶ್ವಾಸದಿಂದ ಪ್ರಾರ್ಥಿಸು, ಆತ್ಮದಿಂದ ಪ್ರಾರ್ಥಿಸು. ದೇವರ ಸ್ವರ ಕೊಡುವರು, ದೇವರ ಕಿವಿಗೊಡುವರು.
ಪ್ರಾರ್ಥಿಸು, ಪ್ರಾರ್ಥಿಸು, ಪ್ರಾರ್ಥಿಸು. ನಿನ್ನ ಪ್ರಭುವಿನಲ್ಲಿ ಪ್ರಾರ್ಥಿಸು, ಪ್ರಾರ್ಥಿಸು. ಪ್ರಾರ್ಥಿಸು. ಯೇಸುವೇ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ, ಓ ಯೇಸುವೇ, ಯೇಸುವೇ, ಓ ಯೇಸುವೇ, ನಿನ್ನನಾರಾಧಿಪೆ ನಾನು, ನಿನ್ನನಾರಾಧಿಪೆ ನಾನು. ಯೇಸುವೇ, ಓ ಯೇಸುವೇ, ಯೇಸುವೇ, ಓ ಯೇಸುವೇ, ನಿನ್ನನಾರಾಧಿಪೆ ನಾನು, ನಿನ್ನನಾರಾಧಿಪೆ ನಾನು. ಸರಿ. ಯೇಸುವೇ, ಓ ಯೇಸುವೇ, ನಿನ್ನನಾರಾಧಿಪೆ ನಾನು, ನಿನ್ನನಾರಾಧಿಪೆ ನಾನು. ಯೇಸುವೇ, ಯೇಸುವೇ, ನಿನ್ನನಾರಾಧಿಪೆ ನಾನು, ನಿನ್ನನಾರಾಧಿಪೆ ನಾನು. ನಿನ್ನ ಸ್ತುತಿಸುವೆನು ನಾನು, ಮಹಿಮೆ ಪಡಿಸುವೆನು ನಾನು. ನಿನ್ನ ಸ್ತುತಿಸುವೆನು ನಾನು, ನಿನ್ನ ಮಹಿಮೆ ಪಡಿಸುವೆನು ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. ಕೈಗಳನ್ನು ತಟ್ಟುತ್ತಾ, ಕೈಗಳನ್ನು ತಟ್ಟುತ್ತಾ ಶಕ್ತವಾಗಿ ನಾವು ಸ್ತುತಿಸುವ. ದೇವರ ಕರುಣೆ ಈ ಲೋಕದ ಮೇಲೆ ಇಳಿದು ಬರುವಂತೆ, ಪ್ರತಿಯೊಂದು ಹೆಣ್ಣು ಮಕ್ಕಳ ಮೇಲೆ, ತಾಯಿಯ ಮೇಲೆ, ಪ್ರತಿಯೊಬ್ಬರ ಮೇಲೆ ಇಳಿದು ಬರುವಂತೆ ನಾವು ಸ್ತುತಿಸುವ. ಯೇಸುವೇ, ಓ ಯೇಸುವೇ, ಯೇಸುವೇ, ಓ ಯೇಸುವೇ, ನೀನು ಜೀವಂತ ದೇವನಲ್ಲವೇ, ನೀನು ಜೀವಂತ ದೇವನಲ್ಲವೇ. ಯೇಸುವೇ, ಓ ಯೇಸುವೇ, ಯೇಸುವೇ, ಓ ಯೇಸುವೇ, ನೀನು ಜೀವಂತ ದೇವನಲ್ಲವೇ, ನೀನು ಜೀವಂತ ದೇವನಲ್ಲವೇ. ಯೇಸುವೇ, ಯೇಸುವೇ, ನೀನು ಸೌಖ್ಯದಾತನಲ್ಲವೇ, ನೀನು ಸೌಖ್ಯದಾತನಲ್ಲವೇ. ಯೇಸುವೇ, 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 ನೀನು ಸೌಖ್ಯದಾತನಲ್ಲವೇ, ನೀನು ಸೌಖ್ಯದಾತನಲ್ಲವೇ. ಯೇಸುವೇ, ಓ ಯೇಸುವೇ, ಯೇಸುವೇ, ಓ ಯೇಸುವೇ, ನಿನ್ನ ವಾಕ್ಯವೇ ಜೀವವಲ್ಲವೇ, ನಿನ್ನ ವಾಕ್ಯವೇ ಜೀವವಲ್ಲವೇ. ಓ ಯೇಸುವೇ, ಓ ಯೇಸುವೇ, ಓ ಯೇಸುವೇ, ಓ ಯೇಸುವೇ, ಓ ಯೇಸುವೇ, ಓ ಯೇಸುವೇ, ಓ ಯೇಸುವೇ,
ಸೌಖ್ಯದಾತನಲ್ಲವೇ, ನೀನು ಜೀವಂತ ದೇವನಲ್ಲವೇ, ನೀನು ಸೌಖ್ಯದಾತನಲ್ಲವೇ, ನೀನು ಜೀವಂತ ದೇವನಲ್ಲವೇ, ನೀನು ಸೌಖ್ಯದಾತನಲ್ಲವೇ. ಯೇಸುವೇ 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 ಯೇಸುವೇ, ನೀನು ಜೀವಂತ ದೇವನಲ್ಲವೇ, ನೀನು ಸೌಖ್ಯದಾತನಲ್ಲವೇ, ನೀನು ಜೀವಂತ ದೇವನಲ್ಲವೇ, ನೀನು ಸೌಖ್ಯದಾತನಲ್ಲವೇ. ಯೇಸುವೇ, ಓ ಯೇಸುವೇ, ನೀನು ಪ್ರಾಣದಾತನಲ್ಲವೇ, ನೀನು ಪ್ರಾಣದಾತನಲ್ಲವೇ. ಯೇಸುವೇ, ಓ ಯೇಸುವೇ, ನೀನು ಪ್ರಾಣದಾತನಲ್ಲವೇ, ನೀನು ಪ್ರಾಣದಾತನಲ್ಲವೇ. ಯೇಸುವೇ 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 ಯೇಸುವೇ
ನಿನ್ನ ನಾಮವು ನನ್ನ ರಕ್ಷೆಯು ಅಭಯಕ್ಕಾಧಾರ ಅಭಯಕ್ಕಾಧಾರ ನಿನ್ನ ನಾಮವು ನನ್ನ ರಕ್ಷೆಯು ಅಭಯಕ್ಕಾಧಾರ ಅಭಯಕ್ಕಾಧಾರ ನಿನ್ನ ವಾಕ್ಯವು ನನಗೆ ದೀಪವು ಬಾಳಿಗಾಧಾರ ಬಾಳಿಗಾಧಾರ ನಿನ್ನ ವಾಕ್ಯವು ನನಗೆ ದೀಪವು ಬಾಳಿಗಾಧಾರ ಬಾಳಿಗಾಧಾರ ನಿನ್ನ ಪೂಜೆಯು ನನ್ನ ಭಾಗ್ಯವು ಸ್ವರ್ಗಕ್ಕೆ ದ್ವಾರ ಸ್ವರ್ಗಕ್ಕೆ ದ್ವಾರ ನಿನ್ನ ಪೂಜೆಯು ನನ್ನ ಭಾಗ್ಯವು ಸ್ವರ್ಗಕ್ಕೆ ದ್ವಾರ ಸ್ವರ್ಗಕ್ಕೆ ದ್ವಾರ ನಿನ್ನ ರಕ್ತವು ನನಗೆ ಪಾನವು ದಾಹಕಾಧಾರ ದಾಹಕಾಧಾರ ನಿನ್ನ ರಕ್ತವು ನನಗೆ ಪಾನವು ದಾಹಕಾಧಾರ ದಾಹಕಾಧಾರ ನಿನ್ನ ದೇಹವು ನನ್ನ ಭೋಜನ ಆತ್ಮಕಾಧಾರ ಆತ್ಮಕಾಧಾರ ನಿನ್ನ ದೇಹವು ನನ್ನ ಭೋಜನ ಆತ್ಮಕಾಧಾರ ಆತ್ಮಕಾಧಾರ ನಿನ್ನ ದೇಹವು ನನಗೆ ಸ್ಫೂರ್ತಿಯು ಸ್ನೇಹಕಾಧಾರ ಸ್ನೇಹಕಾಧಾರ ನಿನ್ನ ಪ್ರೇಮವು ನನಗೆ ಸ್ಫೂರ್ತಿಯು ಸ್ನೇಹಕಾಧಾರ 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 ಹೌದು ಪ್ರಿಯ ಸಹೋದರ ಸಹೋದರಿ, ಈ ರಾತ್ರಿ ಆರಾಧನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಅಭಯಕ್ಕಾಧಾರವಾಗಿರುವ ಪ್ರಭು ಯೇಸುವಿನ ಮುಂದೆ, ದಾಹಕ್ಕಾಧಾರವಾಗಿರುವ ಯೇಸುವಿನ ಮುಂದೆ, ಸ್ವರ್ಗಕ್ಕೆ ದ್ವಾರವಾಗಿರುವ ಯೇಸುವಿನ ಮುಂದೆ, ಅಭಯಕ್ಕಾಧಾರವಾಗಿರುವ ಯೇಸುವಿನ ಮುಂದೆ, ಆತ್ಮಕ್ಕಾಧಾರವಾಗಿರುವ ಯೇಸುವಿನ ಮುಂದೆ, ಸ್ನೇಹಕ್ಕೆ ಆಧಾರವಾಗಿರುವ ಯೇಸುವಿನ ಮುಂದೆ ಎಲ್ಲ ತಾಯಂದಿರನ್ನ, ಹೆಣ್ಣು ಮಕ್ಕಳನ್ನ, ಪತ್ನಿಯರನ್ನ ಎಲ್ಲರನ್ನ ಸಮರ್ಪಿಸಿ ನಾವು ಈ ಆರಾಧನೆಗೆ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಧೈರ್ಯ ಹೊಂದುವಂತೆ, ಎಲ್ಲರೂ ಸೌಖ್ಯ ಹೊಂದುವಂತೆ, ಪ್ರಭು ಯೇಸುವಿನ ನಾಮದಲ್ಲಿ ಶಕ್ತಿಯನ್ನು ಪಡೆಯುವಂತೆ, ದೇವರ ದಯೆ, ಅನಂತ ಕೃಪೆ ಸದಾ ನೆಲೆಗೊಳ್ಳುವಂತೆ ನಾವೆಲ್ಲರೂ ಪ್ರಾರ್ಥಿಸಬೇಕು ಪ್ರಾರ್ಥಿಸಬೇಕು ಪ್ರಾರ್ಥಿಸುವ. ಎಲ್ಲರೂ ಎಲ್ಲ ತಾಯಂದಿರನ್ನ ಸಮರ್ಪಿಸಿಕೊಳ್ಳುತ್ತಾ ಈ ಕ್ಷಣ 10 ಕರ್ಣಿಯ ಜಪಸರವನ್ನ ಹೇಳೋಣ. ಸ್ವರ್ಗದ ದೇವರು ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ,
ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಹೌದು ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತರೇ, ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ, ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ, ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ, ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ, ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ, ನಮ್ಮ ಮೇಲೆ ಎಲ್ಲ ತಾಯಿಂದಿರ ಮೇಲೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ, ನಮ್ಮ ಮೇಲೆ ಎಲ್ಲ ತಾಯಿಂದಿರ ಮೇಲೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ, ನಮ್ಮ ಮೇಲೆ ಎಲ್ಲ ತಾಯಿಂದಿರ ಮೇಲೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ, ನಮ್ಮ ಮೇಲೆ ಎಲ್ಲ ತಾಯಿಂದಿರ ಮೇಲೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ, ನಮ್ಮ ಮೇಲೆಲ್ಲ ತಾಯಿಂದಿರ ಮೇಲೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ, ನಮ್ಮ ಮೇಲೆಲ್ಲ ತಾಯಿಂದಿರ ಮೇಲೂ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೆ ಮಹಿಮೆಯಾಗಲಿ. ಆದಿಲಿದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಎಲ್ಲರೂ ವಿಶ್ವಾಸದಲ್ಲಿ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲರೂ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲ ಹೆಣ್ಣು ಮಕ್ಕಳನ್ನ ತಾಯಿಂದಿರನ್ನ ಸಮರ್ಪಿಸುತ್ತಾ ನಾವು ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನು ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನೆಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಮಧ್ಯಸ್ಥಿಕೆ ನಿಮ್ಮ ಪರಿಶುದ್ಧ ನಾಮದಲ್ಲಿ, ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್. ಎಲ್ಲರೂ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಉಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಉಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಉಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೆ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಾರ್ಥಿಸೋಣ. ನಮ್ಮೆಲ್ಲ ಅವಶ್ಯಕತೆಗಳು ಆ ದೇವರ ಮುಂದೆ ಇದೆ. ನಮ್ಮೆಲ್ಲ ಅವಶ್ಯಕತೆಗಳನ್ನ ಪ್ರಭು ಯೇಸುವಿಗೆ ಸಮರ್ಪಿಸುತ್ತಾ, ಯೇಸುವೇ ನಮ್ಮ ಮೇಲೆ ಕರುಣೆ ತೋರಿ, ಲೋಕದ ಮೇಲೆ ಕರುಣೆ ತೋರಿ,
ಈ ಲೋಕದ ಸರ್ವ ಜನತೆಯ ಮೇಲೆ ಕರುಣೆ ತೋರಿ, ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆ ತೋರಿ, ಎಲ್ಲ ವಯಸ್ಸಾದ ತಾಯಂದಿರ ಮೇಲೆ ಕರುಣೆ ತೋರಿ, ಎಲ್ಲ ಪತ್ನಿಯರ ಮೇಲೆ ಕರುಣೆ ತೋರಿ. ಯೇಸುವೇ, ನಿಮ್ಮ ಅನಂತ ಕೃಪೆಯ ಕರುಣೆಯನ್ನು ತೋರಿರಿ ಎಂದು ನಾವೆಲ್ಲರೂ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ದೇವರ ಕೃಪೆ ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ಸದಾ ನೆಲೆಗೊಳ್ಳಲಿ. ನಮಗಾಗಿ ಪ್ರಾರ್ಥಿಸಿ ಎಂದು ಬೇಡಿಕೊಂಡದೆಲ್ಲರನ್ನ ಸಮರ್ಪಿಸೋಣ. ಯೇಸುವೇ, ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಂತ ಎಲ್ಲ ಮಕ್ಕಳನ್ನ ನಿಮ್ಮ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸುತ್ತೇವೆ. ಐಸಿಯುಗಳಲ್ಲಿ, ವೆಂಟಿಲೇಟರ್ಗಳಿರುವಂತ ಎಲ್ಲರನ್ನು ಒಪ್ಪಿಸಿಕೊಡುತ್ತೇನೆ. ಇದನ್ನ ಮರಣವಾದಂತ ಎಲ್ಲ ಆತ್ಮಗಳಿಗೆ ಒಪ್ಪಿಸಿಕೊಡುತ್ತೇನೆ. ಆತ್ಮಹತ್ಯೆ ಮಾಡಿಕೊಂಡಂತ ಎಲ್ಲ ಆತ್ಮಗಳನ್ನ, ಅಪಘಾತದಲ್ಲಿ ಮರಣವಾದಂತ ಆತ್ಮಗಳನ್ನ, ಯುದ್ಧದಲ್ಲಿ ಮಾಡಿದಂತ ಆತ್ಮಗಳನ್ನ, ಕೊಲೆಗೈಯಲ್ಪಟ್ಟಂತ ಆತ್ಮಗಳನ್ನ ಸ್ವಾಮಿ ಕರುಣಿಸಿರಿ. ಸ್ವಾಮಿ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯಪಾಲಿಸಿ, ನಿತ್ಯ ಜ್ಯೋತಿಯರ ಮೇಲೆ ಪ್ರಕಾಶಿಸಲಿ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯಪಾಲಿಸಲಿ, ನಿತ್ಯ ಜ್ಯೋತಿಯರ ಮೇಲೆ ಪ್ರಕಾಶಿಸಲಿ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯಪಾಲಿಸಲಿ, ನಿತ್ಯ ಜ್ಯೋತಿಯರ ಮೇಲೆ ಪ್ರಕಾಶಿಸಲಿ. ಯೇಸುವೇ, ಈ ದಿನ ನಮ್ಮ ಜೀವನ ನಮಗೆ ಗೊತ್ತಿಲ್ಲ ಸ್ವಾಮಿ. ನಾಳೆ ಬೆಳಿಗ್ಗೆ ಎದ್ದೇಳುತ್ತಾ ಇದ್ದರೆ ನಮಗೆ ಗೊತ್ತಿಲ್ಲ ಸ್ವಾಮಿ. ಒಂದು ಪಕ್ಷ ಈ ದಿನ ನಮ್ಮ ಕೊನೆಯ ಜೀವನವಾದರೆ, ಕೊನೆಯ ಕ್ಷಣವಾದರೆ, ಸ್ವಯಂ ನಾವು ಈ ಲೋಕದಲ್ಲಿ ಅರಿತು ಮಾಡಿದ ಪಾಪಗಳನ್ನು ಕ್ಷಮಿಸಿ ಯೇಸು, ನನಗೆ ಒಳ್ಳೆಯ ಮರಣವನ್ನು ಕರುಣಿಸಲಿ ಸ್ವಾಮಿ. ಸ್ವಯಂ ನಿಮ್ಮ ಸಾಮ್ರಾಜ್ಯದಲ್ಲಿ ನನಗೆ ಅವಕಾಶವನ್ನು ಕೊಡಿರಿ ಸ್ವಾಮಿ. ಅಥವಾ ಒಂದು ಪಕ್ಷ ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ, ಸತ್ಪ್ರಜೆಯಾಗಿ, ಸದ್ಭಕ್ತನಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸುವ ಮಗನಾಗಿ, ಮಗಳಾಗಿ ನಾನು ಜೀವಿಸುವಂತೆ ಮಾಡಿರಿ ಸ್ವಾಮಿ. ಸ್ವಾಮಿ ಕರುಣಿಸಿರಿ ಸ್ವಾಮಿ. ಈ ಶಿಲುಬೆಯ ಆರಾಧನೆಯಲ್ಲಿ ಭಾಗವಹಿಸಿದಂತ ಎಲ್ಲ ಮಕ್ಕಳ ಜೀವಿತವನ್ನ, ಕುಟುಂಬವನ್ನ, ಮಕ್ಕಳನ್ನ, ಪತಿಯನ್ನ, ಪತ್ನಿಯನ್ನ, ಎತ್ತವರನ್ನ, ಒಡಹುಟ್ಟಿದವರನ್ನ ಎಲ್ಲರನ್ನ ಆಶ್ರಯಿಸಿರಿ ಸ್ವಾಮಿ. ಇವರ ಎಲ್ಲ ಮಿತ್ರ ವೃಂದರನ್ನ ಆಶ್ರಯಿಸಿರಿ, ಎಲ್ಲ ಬಂಧು ಬಳಗದವರನ್ನ ಆಶ್ರಯಿಸಿರಿ ಸ್ವಾಮಿ. ಇವರ ಅವಶ್ಯಕತೆಗಳನ್ನು ಪೂರೈಸಿರಿ. ಯೇಸುವೇ, ನಿಮ್ಮ ಪವಿತ್ರಾತ್ಮರ ಅಭಿಷೇಕ ಕೃಪೆ ಸ್ವಾಮಿ ಈ ಮಕ್ಕಳಲ್ಲಿ ತುಂಬಿ ತುಳುಕುವಂತೆ ನಿಮ್ಮ ಅನಂತ ಕೃಪೆಯ ಸೌಭಾಗ್ಯದ ಬೆಳಕನ್ನ ಈ ಮಕ್ಕಳಿಗೆ ಉದಿಸಬೇಕೆಂದು ಪಿತ, ಸುತ್ತ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಚಿರುಳ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಪುತ್ರರೊಡಗೂಡಿ ಅರಸೇ ಮನುತಾಯೇ, ಪುತ್ರರೊಡಗೂಡಿ ಅರಸೇ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತನಾಮದ ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರಿಯರೇ, ನನಗಾಗಿ ಪ್ರಾರ್ಥಿಸಿ, ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ, ಸ್ವರ್ಗೀಯ ಯಾತ್ರಾ ಅಭಿವೃದ್ಧಿ ಕಾರ್ಯಗಳಿಗಾಗಿ ಪ್ರಾರ್ಥಿಸಿ. ಪ್ರಿಯರೇ, ದೇವರ ಆತ್ಮರ ಶಕ್ತಿ ಈ ಶುಶ್ರೂಷೆಯನ್ನ, ಮಿನಿಸ್ಟ್ರಿಯನ್ನ ನಡೆಸಿಕೊಂಡು ಹೋಗಲೇಬೇಕಾದ ಚೈತನ್ಯವನ್ನ ನನಗೆ ಕರುಣಿಸಲೆಂದು, ಸಹಪಾಠಿಗಳಿಗೆ ಕರುಣಿಸಲೆಂದು ಪ್ರಾರ್ಥಿಸಿ ಎಂದು ನಿಮಗಾಗಿ ಪ್ರಾರ್ಥಿಸುವ, ಪ್ರಾರ್ಥನಾ ಸಹಾಯವನ್ನು ಅಪೇಕ್ಷಿಸುವ ನಿಮ್ಮ ಸೇವಕ ಬ್ರದರ್ ಝಾರಿಯೋ ಪಾಂಡವಪುರ. ದೂರವಾಣಿ ಸಂಖ್ಯೆ 09902423181. May God bless you. Praise the Lord.